ಹೇಳಿ ಮೇಡಮ್, ಎಷ್ಟು ಟರ್ನ್ ಓವರ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? 1 ಲಕ್ಷ ರೂಪಾಯಿ ಸಾಕು ಅನ್ಸುತ್ತೆ, ಏನು ಹೇಳ್ತೀರಾ? 1 ಲಕ್ಷ ರೂಪಾಯಿನಾ? ಸ್ವಲ್ಪ ಕಡಿಮೆ ಆಯಿತು. ಸಾರಿ, ನೀರು ಕುಡಿತೀರಾ? ಇಲ್ಲ ಬೇಡ. ಓಕೆ, ಇದು ಸ್ವಲ್ಪ ಜಾಸ್ತಿ ಹೇಳ್ಬೋದಲ್ಲ? ಜಾಸ್ತಿ ಹೇಳ್ಬೋದು, ಆದ್ರೆ ನಿಮ್ಗೆ ಕಷ್ಟ ಆಗತ್ತೆ ಅನ್ಸುತ್ತೆ. ನನಗೇನು ಕಷ್ಟ ಆಗೋದಿಲ್ಲ. ನಿಮ್ಮ ಬಿಸ್ನೆಸ್ ಏನು? ನಂದು ಬ್ಲ್ಯಾಕ್ ಮೇಲ್ ಬಿಸ್ನೆಸ್. ಬ್ಲ್ಯಾಕ್ ಮೇಲ? ಇದೆಂಥದ್ದು, ಕೊರಿಯರ? ಅಲ್ಲ, ಬರೆಯಲ್. ಬ್ಲ್ಯಾಕ್ ಮೇಲಿಂಗ್ ಬಿಸ್ನೆಸ್ ಏನು ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ಕೇಳಿದ್ದೀನಿ, ಆದ್ರೆ ನೋಡಿಲ್ಲ. ಹೌದಾ? ಬ್ಲ್ಯಾಕ್ ಮೇಲ್ ಅಂದ್ರೆ ಹೀಗಿರುತ್ತೆ. ಏನನ್ಸುತ್ತೆ, ಈ ಬಿಸ್ನೆಸ್ 1 ಲಕ್ಷ ಆಗಲ್ಲ ಅನ್ಸುತ್ತಾ? ಮೇಡಮ್, ಮೇಡಮ್, ಬಿಸ್ನೆಸ್ಸು ಈ ತರ ಅಂತ ನನಗೆ ಗೊತ್ತಿರಲಿಲ್ಲ. ಸಾರಿ. ನನ್ನ ಬಿಸ್ನೆಸ್ಸೇ ಇದೆ ಅಲ್ವಾ? ಯಾವಾಗ ಕೊಡ್ತೀರಾ 1 ಲಕ್ಷ? 1 ಲಕ್ಷನಾ? ಹೌದು ಮೇಡಮ್, ಇದ್ದಕ್ಕಿದ್ದ ಹಾಗೆ 1 ಲಕ್ಷ ಕೇಳಿದ್ರೆ ನಾನು ಎಲ್ಲಿಂದ ಕೊಡ್ಲಿ? ಹಾಗಾದ್ರೆ ಇದನ್ನ ಕಾಪೀಸ್ ಮಾಡಿ ನಿಮ್ ರಿಲೇಟಿವ್ಸ್ ಇದಾರಲ್ಲ ಅವ್ರಿಗೆ ಮಾತ್ರ ಕಳಿಸ್ತೀನಿ. ನಮ್ಮ ರಿಲೇಟಿವ್ಸಿಗ? ನಿಮಗೆ ಹೇಗೆ ಗೊತ್ತು? ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ? ನೋಡಿ, ನನ್ನ ಹತ್ರ ಒಂದು 10 ಅಡ್ರೆಸ್ ಇದೆ. ಈ ಅಡ್ರೆಸ್ ಎಲ್ಲ ಕರೆಕ್ಟ್ ಇದೆಯಾ ನೋಡಿ. ಜಯ ಮನೆ, ನಂದ ಮನೆ, ದೊಡ್ಡಮ್ಮನ ಮನೆ, ಹೌದು, ಚಿಕ್ಕಮ್ಮನ ಮನೆ, ಮೈಸೂರು ಶಾಸ್ತ್ರಿ ಮನೆ. ಜಯ ಮನೆ, ನಂದ ಮನೆ, ದೊಡ್ಡಮ್ಮನ ಮನೆ, ಚಿಕ್ಕಮ್ಮನ ಮನೆ, ಮೈಸೂರು ಶಾಸ್ತ್ರಿ ಮನೆ. ನಮ್ಮ ಮನೆ ಅಡ್ರೆಸ್ ಇಲ್ಲ. ನಿಮ್ಮನೆ ಅಡ್ರೆಸ್ಗೆ ನಾನು ಕಳ್ಸಲ್ಲ ಪಾಂಡೋರೆ. ಅಯ್ಯೋ, ಹಾಗೆ ಹೇಳಿ ಮತ್ತೆ, ನನಗೆ ಭಯ ಆಗೋಗ್ಬಿಟ್ಟಿತ್ತು. ನಾನ್ ನಿಮ್ ಮನೆಗೆ ಡೈರೆಕ್ಟ್ ಆಗಿ ಕಳ್ಸಿದ್ರೆ ಅಷ್ಟು ಮಜಾ ಸಿಗಲ್ಲ. ಶ್ರೀಮತಿ ಮುಂದೆ ನಾನು 10 ಜನಕ್ಕೆ ಕಳ್ಸಿದ್ದೀನಲ್ಲ, ಅವ್ರು ಒಬ್ರೊಬ್ರೇ ಹೋಗಿ ಫೋಟೋ ತೋರಿಸ್ತಾ ಇದ್ರೆ ಅದ್ರ ಎಫೆಕ್ಟೇ ಬೇರೆ. ಯಾಕೆ ಗಾಬರಿ ಆಗ್ತಾ ಇದ್ದೀರಾ ಪಾಂಡೋರೆ? ಪಾಂಡುಸ, ಏನ್ ಹಿಂಗ್ ಬೇಡ್ತಾ ಇದ್ದೀರಾ? ಎಸಿ ವರ್ಕ್ ಆಗ್ತಾ ಇಲ್ವಾ? ಕುಡಿಯೋಕ್ ನೀರ್ ತಂದು ಕೊಡ್ಲಾ? ಏನಿಲ್ಲ, ಸ್ವಲ್ಪ ಮುಖಕ್ಕೆ ನೀರು ಚಿಮ್ಸಿ. ನಾನು ಕೊಟ್ಟಿರೋ ಪ್ರಪೋಸಲ್ಗೆ ಫೇಂಟ್ ಆದ್ರೂ ಆಗ್ಬೋದು ಅಲ್ವಾ ಪಾಂಡೋರೆ? ಇಲ್ಲ ಇಲ್ಲ, ನಾನು ಸರಿಯಾಗಿ ಇದ್ದೀನಿ. ಪಾಂಡು ಸರ್, ಯಾಕೆ ಹಾಗೆ ಬೆಚ್ಚ ಬೀಳ್ತಾ ಇದ್ದೀರಾ? ಹಾಗೇನಿಲ್ಲ, ಒಂದೇ ಸರಿ ಅಷ್ಟು ದೊಡ್ಡ ಬಿಸ್ನೆಸ್ ಕೊಟ್ಟೆ ಅಲ್ಲ, ಅದಕ್ಕೆ ಆತರ ಆಗಿರ್ಬೇಕು ಅಲ್ವಾ ಪಾಂಡೋರೆ? ಹೌದೌದು. ಆಚೆ ಕಡೆನೇ ಹೋಗಿ ಮಾತಾಡೋಣ ಬನ್ನಿ. ಅಯ್ಯೋ, ಇಲ್ಲೇ ಮಾತಾಡಿ, ಪರವಾಗಿಲ್ಲ. ಇಲ್ಲ, ಒಳಗಡೆ ಹೋಗಿ ಮಾತಾಡೋಣ. ಅಲ್ಲೇ ಬನ್ನಿ. ಸರಿ, ಏನಿಲ್ಲ ಪಾಂಡೋರೆ, ಬನ್ನಿ ಕೂತ್ಕೊಳ್ಳಿ, ಕೂತ್ಕೊಂಡೇ ಮಾತಾಡಿ. ಹೇಳಿ, ಏನ್ ಹೇಳ್ಬೇಕು ಅಂತಿದ್ದೀರಾ ಹೇಳಿ. ಮೇಡಮ್, ನನಗೆ 1 ವಾರ ಟೈಮ್ ಕೊಡಿ, ನಾನು ಹೇಗೋ ತೀರಿಸ್ತೀನಿ. ಪಟ್ರೆ ಬಿಸ್ನೆಸ್ ಕೊಡ್ತಿದ್ದಾರೆ ಬಂದಿದ್ದವರು. ಅಂತದೇನಿಲ್ಲ. ಈ ತಿಂಗಳು ನಮ್ಗೆಲ್ಲ ಬೋನಸ್ ಗ್ಯಾರಂಟಿ. ಅಂತದೇನಿಲ್ಲ ರೀ. ಸರ್, ಸರ್, ಹಾ ಸರ್, ಪೆಂಡಿಂಗ್ ವರ್ಕ್ನೆಲ್ಲ ಕಂಪ್ಲೀಟ್ ಮಾಡ್ಬಿಡ್ತೀನಿ ಸರ್. ಸರ್, ಇವತ್ತು ಡೆಫಿನೆಟ್ ಆಗಿ ಬೇಗ ಬರ್ತೀನಿ ಸರ್. ಓಕೆ. ಮಧ್ಯಾಹ್ನಕ್ಕೆ ಬ್ರೆಡ್ ಜಾಮ್ ಹಾಕಿದೀನಿ. ರಾತ್ರಿ ಬರೋದ್ ಲೇಟು, ಬೆಳಿಗ್ಗೆ ಬೇಗ ಆಫೀಸಿಗೆ ಹೊಟ್ಟೋಗ್ತೀರಾ. ಒಂದ್ ಕೆಲ್ಸ ಮಾಡಿ ಜಾನು, ಆಫೀಸ್ನಲ್ಲೇ ಮಲ್ಕೊಂಡು. ನಾನು ಇರೋದೇನಕ್ಕೆ? ಅದು ಅವ್ರು ಕೊಡೋ ಸಂಬಳಕ್ಕೆ ನಾನು ಎಷ್ಟಂತ ದುಡ್ಡು ಇಳಿಸ್ಬಿಟ್ಟು ಆಫೀಸಲ್ಲಿ ತುಂಬಾ ಕೆಲಸ ಇರುತ್ತೆ ರೀ. ಆಫೀಸ್ ಮುಗಿಯೋದು 5:15 ತಾನೆ. ಅವ್ರು ಎಷ್ಟು ಸಂಬಳ ಕೊಡ್ತಾರೆ ಅಷ್ಟಕ್ಕೆ ಮಾತ್ರ ಕೆಲಸ ಮಾಡ್ಬೇಕು, ಅವಾಗ್ಲೇ ಅವ್ರಿಗೆ ಬುದ್ಧಿ ಬರೋದು. ಅವ್ರುಗಳು ಕೊಡೋ ಸಂಬಳಕ್ಕೆ ಅಲ್ಲಿ ಹೋಗ್ಬಿಟ್ಟು ಬರೋದೇ ಒಂದು ಟೈಮ್ ವೇಸ್ಟು, ಫ್ಯೂಯಲ್ ವೇಸ್ಟು.
ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದ್ಬಿಟ್ಟಿದ್ರೆ ಕೆಲಸ ಎಷ್ಟು ಸುಲಭ ಆಗ್ಬಿಟ್ಟಿರೋದು. ಈ ಕೆಲಸ ಬಿಟ್ಬಿಡೋಣ ಅಂತಿದ್ದೀನಿ ಸ್ವೀಟು. ಎಕ್ಸ್ಕ್ಯೂಸ್ ಮೀ, ಹೊಸ ಕೆಲ್ಸ ಸಿಗೋ ತನಕ ಹಳೆ ಕೆಲ್ಸ ಬಿಡೋದ್ರ ಬಗ್ಗೆ ಯೋಚನೆ ಮಾಡಬೇಡಿ ನೀವು. ಈ ಕೆಲ್ಸನೂ ಬಿಟ್ರೆ ನಾವೆಲ್ಲ ಬೀದಿಗೆ ಬರ್ತೀವಿ ಅಷ್ಟೇ. ಸಾಕಾಗಿದೆ ಸ್ವೀಟು, ನನಗೆ ರಿಸೈನ್ ಮಾಡ್ತೀನಿ. ದೇವ್ರಿದಾನೆ, ಎಲ್ಲಿದ್ದಾನೆ? ಹುಡ್ಕೊಂಬರಕ್ ಹೋಗ್ತಾ ಇದ್ದೀನಿ. ಬರ್ಲಾ? ಬಾಯ್. ಏನಪ್ಪ ಜಾನು ಸರಿ, ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸಿದ್ದಯ್ಯ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ಈಗ 2 ಆಪ್ಷನ್ ಅವೆ. ಅವಳು ಹೆಂಗಿದ್ರು ನಿಮ್ಮ ಹತ್ರ 1 ಲಕ್ಷ ಕಿತ್ಕೊಳ್ಳೋವರೆಗೂ ಬಿಡಾಕಿಲ್ಲ. ಅದಕ್ಕೆ ಬಾಸ್ ಹತ್ರ ಹೋಗಿ ಕೇಳಿ, ಏನಾದ್ರೂ ಅವ್ರು PF ಲೋನಿನ ಕೊಟ್ಬಿಟ್ರೆ ತಕೊಂಡೋಗಿ ತಾವು ಕೈ ಕೊಟ್ಬಿಟ್ಟು ಕೈ ತೊಳ್ಕೊಂಬಿಡಿ. ಬಾಸ್ನಿ ಕೇಳಿ 1 ಲಕ್ಷ ಕೊಡಿ ಅಂತ. ಯಾತಕ್ರಿ 1 ಲಕ್ಷ ರೂಪಾಯಿ? ಸರ್, ನನ್ನ ಶ್ರೀಮತಿಗೆ ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಸರ್. ಕಣ್ಣಲ್ಲ ಸರ್, ಸಣ್ಣ ಚಿಕ್ಕ ಪ್ರಾಬ್ಲಮ್ ಸರ್. ಸ್ಮಾಲ್ ಪ್ರಾಬ್ಲಮ್ ಫಾರ್ ದಿಸ್ ಬಾಡಿ. ಸರ್, ಬರೀ ಚಿಕ್ಕ ಪ್ರಾಬ್ಲಮ್ ಅಲ್ಲ ಸರ್, ದೊಡ್ಡ ಪ್ರಾಬ್ಲಮ್ನೇ. 1 ಲಕ್ಷ ರೂಪಾಯಿ ಬೇಕೇ ಬೇಕು ಸರ್. ಸಿಂಗಯ್ಯ, ನೀ ಸ್ವಲ್ಪ ಸುಮ್ನಿರಯ್ಯ. ಅವ್ರು ಹೇಳ್ತಾರೆ ಮಧ್ಯ ನಿಂದೇನು ಡಿಂಗಿಂಗು. ಸಾರ್, ನಮ್ಮ ಮನೆಯವ್ರಿಗೆ ಆಪರೇಷನ್ ಆಗ್ಬೇಕು ಅಂತ ಹೇಳಿ ಸಾರ್. ಏನ್ ಪಾಂಡು, ನಿಮ್ಮ ಮನೆಯವ್ರಿಗೆ ಆಪರೇಷನ್? ಈ ವಯಸ್ಸಲ್ಲಿ ಆಪರೇಷನ್? ಪಾಂಡು, ಇಷ್ಟು ವಯಸ್ಸು ಅಂತಿರುತ್ತೆ, ಅದಾದ್ಮೇಲೆ ಮಕ್ಕಳಾಗೋದಿಲ್ಲಪ್ಪ. ಆ ಥರ ಆಪರೇಷನ್ ಅಲ್ಲ ಸರ್, ಅವಳಿಗೆ ಅಪೆಂಡಿಸೈಟಿಸ್ ಆಗ್ಬಿಟ್ಟಿದೆ. ಅಪೆಂಡಿಸೈಟಿಸಾ? ಬಹಳ ಕಷ್ಟ. ಬೆಳಿಗ್ಗೆ ಅವ್ರ ಮನೆಗೆ ಹೋಗಿದ್ದೆ. ಪಾಪ ಅವ್ರ ನರಳಾಟ ನೋಡಕ್ ಆಯ್ತಿಲ್ಲ ಸರ್. ಹಾಸಿಗೆ ಮೇಲೆಲ್ಲ ಬಿದ್ದು ಒಳ್ಳಾಡ್ತವ್ರೆ ಸರ್. ಹೌದಾ? ತುಂಬಾ ನರಳಾಡ್ತಾ ಇದ್ರಾ? ಹೌದು ಸರ್, ಬೆಳಿಗ್ಗೆಯಿಂದ 1 ಲೋಟ ನೀರು ಸಹ ಕುಡ್ದಿಲ್ಲ. ಹಲೋ ಹಲೋ, ನಾನು ಬಾಸ್ ಬಾಲರಾಜ್ ಮಾತಾಡ್ತಾ ಇರೋದು. ಶ್ರೀಮತಿಯವರೇ, ನಿಮ್ಮ ಹೊಟ್ಟೆಗೆ ಏನಾಗಿದೆ? ನನ್ನ ಹೊಟ್ಟೆಗೆ ಏನ್ರಿ ಆಗಿದೆ? ನೀವೇನು ಯೋಚನೆ ಮಾಡಬೇಡಿ, ಅದರ ಆಪರೇಷನ್ ಜವಾಬ್ದಾರಿ ನಾವು ವಹಿಸ್ಕೋತೀವಿ. ನೀವೇನ್ ಹೇಳ್ತಿದ್ದೀರಾ? ನನ್ಗೇನು ಅರ್ಥನೇ ಆಗ್ತಿಲ್ವಲ್ಲ. ಅಲ್ಲಲ್ಲ, ನೋಡಿ ಮೇಡಮ್, ಮನುಷ್ಯನಿಗೆ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಬರುತ್ತೋ ಯಾವುದು ತಪ್ಸಕ್ಕಾಗೋದಿಲ್ಲ. ನೀವು ಧೈರ್ಯವಾಗಿರಿ ಸಾಕು, ಅಷ್ಟೇನೆ. ನೀವು ಬಾಸ್ ಬಾಲರಾಜ್ ತರ ಮಾತಾಡ್ತಾ ಇರೋದು? ಆಫೀಸಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀರಾ ಅಥವಾ ಆಗ್ಲೇ ಬಾರ್ಗೆ ಹೊಟ್ಟೋದ್ರಾ? ಯಾಕೆ ಮೇಡಮ್ ಬಾರಿಂದ ಅಂತ ಇದ್ದೀರಾ? ಮತ್ತೇನ್ರಿ ಒಳ್ಳೆ ಕುಡ್ದೋರ್ ತರ ಮಾತಾಡ್ತಿರಲ್ಲ ನೀವು. ನನ್ನ ಹೊಟ್ಟೆಗೆ ಏನಾಗಿದೆ ಅಂತ ನನಗೆ ಟೆನ್ಷನ್ ಶುರು ಆಗೋಗಿದೆಯಲ್ಲ. ಇದು ನನ್ನ ಹೊಟ್ಟೆನೋ ಅಲ್ವಾ ಅಂತ ನನಗೆ ಡೌಟು. ನಿಮ್ ತಲೆನಲ್ಲಿ ಕೂದಲು ಇಲ್ಲ, ಮೆದ್ಲಲ್ಲಿ ಬುದ್ಧಿನೂ ಇಲ್ಲ. ಸಾರಿ ಇಡ್ರಿ ಫೋನ. ಪಾಂಡು ಸರ್, ಅದೇನ್ರಿ ನಿಮ್ಮ ಶ್ರೀಮತಿಯವರು ಆ ಥರ ಮಾತಾಡ್ತಾರೆ? ಸರ್ ಸಾರಿ ಸರ್, ನೀವು ಮನೆಗೆ ಈಗಲೇ ಫೋನ್ ಮಾಡ್ತೀರಂತ ನಾನು ಅಂದ್ಕೊಂಡಿರ್ಲಿಲ್ಲ ಸರ್. ಹುಡುಗ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ನನಗೆ. ನಿಜವಾಗ್ಲೂ ಏನೋ ಅನುಮಾನ ಇದೆ ರೀ. ಹೇಳ್ರಿ ನಿಜ ಏನಂತ. ಸಾ, ಇರೋ ವಿಷಯ ನಿಜ ಹೇಳ್ಬಿಡಿ ಸಾ. ಸುಳ್ಳು ಹೇಳಿದ್ರೆ ಹಿಂಗೆ ಸಿಕ್ಕಾಕೊಳ್ಳೋದು. ಸುಳ್ಳ? ಸರ್, ಅರ್ಜೆಂಟಾಗಿ 1 ಲಕ್ಷ ರೂಪಾಯಿ ಬೇಕಾಗಿತ್ತ ಸರ್. ಆ 1 ಲಕ್ಷ ರೂಪಾಯಿನ ಬೇರೆ ಯಾರಿಗೋ ಕೊಡಬೇಕಾಗಿತ್ತು ಸರ್. ಅದಕ್ಕೆ ಕೇಳ್ತಾ ಇದ್ದೀನಿ, 1 ಲಕ್ಷ. ಓ ಕ್ಷಣ ಪೈಸೆ. ನಿಮ್ಮ ಶ್ರೀಮತಿಯವ್ರ ಫೋನಲ್ಲಿ ನನಗೆ ಏನೆಲ್ಲ ಅಂದ್ರು ಗೊತ್ತಾ? ನಿಮ್ಮಿಂದ ಎಲ್ಲರ ಕೈಲೂ ನಾನು ಬಯಸ್ಕೋಬೇಕಾಗಿ ಬಂತು. ಗೆಳವೈತೆ ಸಾ, ಪಾಪ ಒಂದು 50,000 ರೂಪಾಯಿ ಆದ್ರೂ ಕೊಟ್ಬಿಡಿ ಸಾ. ಓ ಬೋಧವ್ರು ಗೆಳವೈತೆ. ಅಮ್ಮ, ನಾವು 10 ನಿಮಿಷ ಪಾನಿಪುರಿ ತಿನ್ನಕ್ ಹೋದ್ರೆ ಇಷ್ಟೆಲ್ಲ ಆಗುತ್ತಾ? ನನ್ ಗೋ ಮಾಡೋದ್ ಬೇಡ ಅಂತ ಟೆಲ್ ಮಾಡ್ದೆ. ಈ ಶ್ರೀಹರಿನೇ ಕಮ್ ಅಂತ ಫೋರ್ಸ್ ಮಾಡ್ದ. ನಡೀರಿ, ಪೊಲೀಸ್ ಕಂಪ್ಲೇಂಟ್ ಕೊಡಿ, ನಡೀರಿ. ಅಯ್ಯೋ, ನನ್ ಒಡವೆ ಸಿಗೋ ಎಲ್ಲಾ ಚಾನ್ಸಸ್ಸು ಇದೆ. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಹೇಗ್ ಸಿಗತ್ತೆ ಮಾಯಿ? ಚೌಕಾಸಿ, ಯಾರಾದ್ರೂ ಅಂಬಾರಿನ್ ಕದ್ದಿದಾರ? ಹಾಗೇನೆ ಈ ಶ್ರೀಮತಿ ಒಡವೆನ್ ಯಾರು ಕದಿಯಕ್ಕಾಗಲ್ಲ. ಶ್ರೀಮತಿ, ಏನಾಯ್ತು? ಮನೆಲ್ಲ ರಣರಂಗ ಆಗ್ಬಿಟ್ಟಿದೆ. ಅಲ್ಲ, ಅಲ್ಲಿದ್ದವಳು ಇಲ್ಲಿಗೆ ಹಾಗೆ ಬಂದೆ. ಅಲ್ಲ, ನಿನಗೇನಾಯ್ತೆ? ರೀ, ನೀವ್ ಇಲ್ದೇ ಇದ್ದಾಗ ಯಾರೋ ಒಬ್ಬ ಮಂಕಿ ಕ್ಯಾಪ್ ಹಾಕೊಂಬಂದು ನನ್ ಒಡವೆನೆಲ್ಲ ಕದ್ಕೊಂಡು ಹುಟ್ಟೋದಾರಿ. ಹೌದೇನೆ? ಯಾವನೇವನು ಅಯೋಗ್ಯ ತಗೊಂಬಂದು? ಯಾಕೆ ಸುಮ್ನೆ ಅವನ್ನೆಲ್ಲ ಭಯಕ್ ಹೋಗ್ತೀರಾ? ನಾನು ಏನ್ ಸುಮ್ನಿರ್ಲಿಲ್ಲ. ದಿಂಬ್ ತಗೊಂಡು ಮಾಕ್ ರಬ ಅಂತ ರಾಜ್ದೆ ಪಾಟಲ್ಲೆಲ್ಲ ಹೊಡೆದಾಕ್ಬಿಟ್ಟೆ ಕಣ್ರಿ. ಒಳ್ಳೆ ಕೆಲಸ ಮಾಡ್ದೆ ಕಣೆ ನೀನು. ಧೈರ್ಯ ನಿಂದು. ಅಪ್ಪ, ನಡೀರಿ, ಪೊಲೀಸ್ ಕಂಪ್ಲೇಂಟ್ ಕೊಡ. ನಡೀರಿ. ಹೋಗ್ಬೇಡಿ. ಅಲ್ಲ, ಚಿಕ್ಕ ವಿಷಯಕ್ಕೆ ಪೊಲೀಸ್ ಕಂಪ್ಲೇಂಟ್ ಯಾಕಪ್ಪ? ಆಕ್ಚುಲಿ
ಆ ಕಳ್ಳ ತುಂಬಾ ದೂರ ಹೋಗಿರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ದಿಂಬಲ್ಲಿ ಮಕ್ಕ ಹೊಡೆದಿದ್ದೀನಿ ನಾನು. ಮೋಸ್ಟ್ಲಿ ಮುಖ ಎಲ್ಲ ನೋಡ್ತಿರ್ಬೇಕು ಅವನ್ಗೆ. ರೀ ಏನ್ ಗೊತ್ತಾ ನೋಡಿ, ಹಿಂಗೆ ಹೊಡೆದ್ಬಿಟ್ಟಿದ್ದೀನಿ ಕಣ್ರಿ ನಾನು. ಒಳ್ಳೆ ಕೆಲಸ ಮಾಡಿದೆ. ಮಾಯಿ ನೀವ್ ಅವನು ಹೊಡೆದ್ರಾ? ನಾನ ಕಳ್ಳಂಗೆ ಸರ್ಸರಿಗೆ ಬಾರಿಸಿದ್ದೀನಿ ಗೊತ್ತಾ. ಅವನು ಆ ಖರ್ಚಿಸ್ನ ನನ್ನ ಮೂಗ್ ಮೇಲೆ ಮುಚ್ಚದೆ ಇದ್ದಿದ್ರೆ ಇವತ್ತೊಂದು ಪ್ರಾಣ ಕಳ್ಕೊಂಡ್ಬಿಡ್ತಿದ್ದಾರೆ. ನಾನು ಹೋಗಿ ಹುಡ್ಕೊಂಡ್ ಬರ್ತೀನಿ, ನೀವು ಬನ್ರಿ. ನಾನ್ ಯಾಕಪ್ಪ, ನಾನ್ ಬರೋದಿಲ್ಲ, ನೀನೇ ಹೋಗ್ಬಿಟ್ವಾ. ನನಗೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದೆ ಕಣೆ. ಸುಸ್ತಾಗೋ ಅಂತದ್ ಏನ್ ಮಾಡಿದ್ರಿ ನೀವು? ಅದು ಮೆಟ್ಲಿಳ್ಕೊಂಡು ಅಲ್ಲಿಂದ ಹೋಗಿ ಇಲ್ಲಿಗೆ ಬಂದಲ್ಲ, ಆ ನಡೆದಕ್ಕೆ ಇಲ್ಲೆಲ್ಲ ಸುಸ್ತಾಗ್ಬಿಟ್ಟಿದೆ, ಮೈ ಕೈ ನೋವು. ಹೌದಾ, ನಾ ಹೋಗಿ ಬರಲ್ಲ ಹಂಗಾರೆ. ಆಯ್ತಾಯ್ತು. ಹಲೋ ಮಿಸ್ಟರ್ ಪಾಂಡು, ಎಲ್ಲ ರೆಡಿನಾ? ಹಲೋ, ಒಡವೆ ಕ್ಯಾಶ್ ಎಲ್ಲ ರೆಡಿ ಇದೆ. ಹಾಗಾದ್ರೆ 27ನೇ ಕ್ರಾಸಿಗೆ ಬನ್ನಿ. ಅಲ್ಲೊಂದು ವ್ಯಾನ್ ನಿಂತಿರುತ್ತೆ. ವ್ಯಾನ್ನ ಹಿಂದ್ಗಡೆ ಡೋರ್ ಓಪನ್ ಇರುತ್ತೆ. ನೀವು ಒಳಗೆ ಬನ್ನಿ. ನೀವು ದಾಸವಾಳ ಅಂತ ಹೇಳಿ, ನಮ್ಮವರು ಪಾರಿವಾಳ ಅಂತ ಕೋಡ್ ಹೇಳ್ತಾರೆ. ಅವ್ರಿಗೆ ನೀವೆಲ್ಲ ಕೊಡಬೇಕಾಗತ್ತೆ. ₹1 ಏನಾದರೂ ಹೆಚ್ಚು ಕಮ್ಮಿ ಆದರೆ ನನ್ನ ಹತ್ರ ಇರೋ ಎಲ್ಲ ಫೋಟೋಸು ನಿಮ್ಮ ಶ್ರೀಮತಿ ಮೊಬೈಲ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸರಿನಾ? ಕರೆಕ್ಟ್ ಆಗಿದೆ ರೀ. ದಾಸವಾಳ, ಪಾರಿವಾಳ ಗಂಟು ಸರಿ ಇದೆಯಾ? ಎಲ್ಲ ಸರಿಯಾಗಿದೆ. ಇಡಿ ಫೋಟೋಗಳು ಪಾರ್ಥೇನಿಯಂ ಗಿಡ. ಆಯ್ತು, ಗಂಟು ಅಲ್ಲೇ ಕೊಡ್ತೀನಿ. ಇಳಿರಿ ಕೆಳಗೆ. ಹತ್ತೇ ಇಲ್ಲ ರೀ. ಏನ್ರಿ ಫೋಟೋ ಬೇಕಾ? ಶ್ರೀಮತಿ ನೀನೇನೆ? ಹೌದು, ನಿಮ್ ಶ್ರೀಮತಿನೇ. ಮತ್ತೆ ಬ್ಲಾಕ್ ಮೇಲ್ ಮಾಡಿದ್ದು ಇವಳೆ. ನಾನ್ ಹೇಳಿದ್ದಕ್ಕೆ ಭವಿಷ್ಯದಲ್ಲಿ ನಿಮಗ್ ಬಂದಿತ್ತಲ್ಲಪ್ಪ, ನೀವ್ ಯಾವ್ದಾದ್ರು ಗರ್ಲ್ ಫ್ರೆಂಡ್ ನ ಪಟಾಯಿಸ್ಕೋತೀರಾ ಅಂತ, ಎಲ್ಲಿ ನಿಜವಾಗ್ಲೂ ಯಾರನ್ನಾರು ಹುಡ್ಕೊಂಡ್ಬಿಡ್ತೀರೋ ಅಂತ ನಾನು ಇವಳಿಗೆ ಸುಳ್ಳು ಹೇಳು, ನಾಟಕ ಮಾಡು ಅಂತ ಹೇಳಿದ್ರೆ ನೀವ್ ನಿಜವಾಗ್ಲೂ ಇವಳನ್ನ ಪಟಾಯಿಸ್ಕೋತೀರೇನ್ರಿ? ನೋಡೋದಕ್ಕೆ ಸುಂದರವಾಗಿದ್ರಲ್ಲ, ಅದಕ್ಕೆ ಪಟಾಯಿಸಿದ್ನಪ್ಪ. ಹೌದಾ? ಇವಾಗ ನಾನ್ ನಿಮ್ಮನ್ನ ಪಟಾಯಿಸ್ತೀನಿ. ನಿಮ್ಮನ್ನ